ನಮ್ಮ ಗಾಡಿಯಾಗ ಗಾಡಿಗಳ ನಿಲ್ಲಿಸಿ ಊಟ ಮಾಡ್ತಾರೆ. ಈಗ ಏನು ಇವು 20 ಕಾಮಗಾರಿ ಅದಾವಲ್ಲ ಅದ್ರ ಸಂಬಂಧಪಟ್ಟ ಎರಡು ಆಪ್ಷನ್ ಇದೆ. ಒಂದು ಅದು ದುಡ್ಡು ಕಟ್ಟೋದು ವಾಪಸ್. ಇನ್ನೊಂದು ಆಪ್ಷನ್ ಏನಪ್ಪ ಅಂದ್ರೆ ಅದನ್ನ ಆ ಸ್ಪಾಟ್ ಅಲ್ಲಿ ನಿಲ್ಲಿಸಿ ಅನುಪಾಲನ ವರದಿನ ಒಂದು ಫೋಟೋ ಹೊಡೆದು ಅನುಪಾಲನ ವರದಿ ಕೊಡೋದು. ಎಲ್ಲರಾಗ ಯಾವ್ದು ಬೇಕ್ರಿ? ಈಗ ಯಾವ್ದು ನೀವು ಸಲಹೆ ಕೊಡ್ರಿ. ರೊಕ್ಕ ನಾವು ನಮ್ಮ ಸೋಷಿಯಲ್ ನಿರ್ವಹಣೆ ಪ್ರಕಾರ ದುಡ್ಡು ಕಟ್ಬೇಕಲ್ಲ. ಆಕ್ಚುಲಿ ಗೊತ್ತೈತಿ ಏನೈತಿ ಹಳ್ಳಿ ಪರಿಸ್ಥಿತಿ ಎಲ್ಲ ಗೊತ್ತಾಗತ್ತೆ ನಿಮ್ಗೆ. ಪೇಮೆಂಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಏನು ಸ್ಥಳದಲ್ಲಿ ಅದನ್ನ ಅನುಕೂಲ ವರದಿ ಕೊಟ್ಟರೆ ಎಲ್ಲ ಡ್ರಾಪ್ ಔಟ್ ಆಗುತ್ತೆ. ನೆಕ್ಸ್ಟ್ ಈ 5 ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಹಿರೇಹಳ್ಳಿ ಗ್ರಾಮದಿಂದ ಬಡಮಲ್ಲಿ ಕ್ರಾಸ್ ವರೆಗೂ 2 ಬದಿ ನೀರ್ಗಾಲ ನಿರ್ಮಾಣ. ಆಮೇಲೆ ಹಿರೇಹಳ್ಳಿ ಗ್ರಾಮದ ಬಸಪ್ಪ ಉಪಾಧ್ಯಾಯ ಅವರಿಂದ ಈರಪ್ಪ ವಾಸನದ ಗಡಿ ಬದುವರೆಗೂ 2 ಬದಿ ನೀರ್ಗಾಲುವೆ. ಆಮೇಲೆ ಹಿರೇಹಳ್ಳಿ ಗ್ರಾಮದ ಮಲ್ಲಂಗೌಡ ಗಂಡಗೌಡರು ಹೊಲದಿಂದ ಹಿರೇಕಟ್ಟಿ ಕೆರೆವರೆಗೆ 2 ಬದಿ ನೀರುಗಾಲುವೆ. ಬಡಮಲ್ಲಿ ಗ್ರಾಮದ ಬಡಮಲ್ಲಿ ಕ್ರಾಸ್ನಿಂದ ಕರ್ಲಶೇಖಪ್ಪ ಕ್ರಾಸ್ನವರೆಗೂ 2 ಬದಿ ನೀರುಗಾಲುವೆ. ಬಡಮಲ್ಲಿ ತಾಂಡ ಗ್ರಾಮದ ಹಂಸಮಯ ರಸ್ತೆಯಿಂದ ಕಡೆಕಟ್ಟಿವರೆಗೂ 2 ಬದಿ ನೀರುಗಾಲುವೆ. ಈ 6 ಕಾಮಗಾರಿಗಳಿಗೆ ಸಂಬಂಧಪಟ್ಟಾಗೆ ಬಡಮಲ್ಲಿ ತಾಂಡ ಗ್ರಾಮದ ಹಂಸಮಯ ರಸ್ತೆಯಿಂದ ಕಡೆಕಟ್ಟಿಯವರೆಗೆ 2 ಬದಿ ನೀರುಗಾಲುವೆ ಆಗ್ಯಾವು. ಆದ್ರೆ ಈ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಏನಂತಪ್ಪ ಅಂದ್ರೆ PWD ರೋಡ್ ಇರುತ್ತೆ. PWD ರೋಡ್ ಬಾಜು ಆಲ್ರೆಡಿ ಟ್ರೆಂಚ್ ಇರ್ತಾವಲ್ಲಿ, ಆಲ್ರೆಡಿ ಇವು ಇರ್ತಾವ ಕಾಲುವೆ. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಒಂದ್ ವೇಳೆ ನೀರುಗಾಲುವೆ ಮಾಡ್ಬೇಕಂದ್ರೆ ಮಾಡಬಾರ್ದು ಅಂತಲ್ಲ. ನಾವು ಕೂಲಿ ಕಾರ್ಮಿಕರು ಬರ್ತಾರೆ, ಅಲ್ಲಿ ಕೆಲಸ ಕೊಡ್ಬೋದು. ಆದ್ರೆ ಅಲ್ಲಿ ನೀರುಗಾಲುವೆ ಮಾಡ್ಬೇಕಂದ್ರೆ ಒಂದು PWD ಡಿಪಾರ್ಟ್ಮೆಂಟ್ ಇಂದ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕು, ನಿರಪೇಕ್ಷಣಾ ಪತ್ರ. ಆ ಪರ್ಮಿಷನ್ ಫೈಲ್ ಅಲ್ಲಿ ಇಡಬೇಕು, ಒಪ್ಪಿಗೆ ಪತ್ರ. ಅಂದ್ರೆ ಅವರಿಂದ ನಾವು ಮಾಡಬಹುದು, ಉದ್ಯೋಗ ಖಾತ್ರಿ ಒಳಗೆ ನಾವು ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನ ಮಾಡಬಹುದು ಅಂತ ಅವರಿಂದ ಒಂದು ಪರ್ಮಿಷನ್ ತಗೋಬೇಕು. ಇದು ಪರ್ಮಿಷನ್ ತಗೊಂಡಿಲ್ಲ ಯಾವುದು ಕೆಲಸ. ಸೊ ಇದಕ್ಕೆ ಸಂಬಂಧಪಟ್ಟ ಯಾವ ಸಂಬಂಧಪಟ್ಟ ಹಾಗೆ MB ಬರ್ದಿರ್ತಾರೆ. ಆ MB ಬರ್ದಾಗ ಆ ಅಳತೆ ಕರೆಕ್ಟ್ ಇದೆಯೋ ಇಲ್ವೋ ಅಂತ 10 ಲಕ್ಷದ ಒಳಗೆ ತಾಲೂಕ್ ಪಂಚಾಯತಿ ಸಹಾಯಕ ನಿರ್ದೇಶಕರು ಅಂದ್ರೆ AD ಅವರು ಮತ್ತೆ ಟೆಕ್ನಿಕಲ್ ಕೋಆರ್ಡಿನೇಟರ್ ಇಬ್ರು ಜಂಟಿಯಾಗಿ ಚೆಕ್ ಮೆಜರ್ಮೆಂಟ್ ಮಾಡ್ಬೇಕಾಗುತ್ತೆ. 10 ಲಕ್ಷದ ಮೇಲಿದ್ದಪ್ಪ ಅಂದ್ರೆ AW ಅವರು ಚೆಕ್ ಮೆಜರ್ಮೆಂಟ್ ಮಾಡ್ಬೇಕಾಗುತ್ತೆ. ಚೆಕ್ ಮೆಜರ್ಮೆಂಟ್ ಅಂದ್ರೆ ಏನು ಅಂದ್ರೆ ಇಂಜಿನಿಯರ್ ಬರ್ದಿದ್ದ ಅಳತೆ ಕರೆಕ್ಟ್ ಇದೆಯೋ ಅಂತ ಅವ್ರು ಸ್ಥಳ ಪರಿಶೀಲನೆ ಮಾಡ್ಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ 19 ಕಾಮಗಾರಿ 19 ಕಾಮಗಾರಿಗಳ ಸಂಬಂಧಪಟ್ಟ ಹಾಗೆ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. 60,39,684 ರೂಪಾಯಿ ಇದೆ. ಚೆಕ್ ಮೆಜರ್ಮೆಂಟ್ 19 ಕಾಮಗಾರಿಗಳಿಗೆ ಸಂಬಂಧಪಟ್ಟಾಗೆ ಮಾಡಿಲ್ಲ. ಅದನ್ನ ಮಾಡಿಸಿ ನೀವು ಅನುಕೂಲ ವರದಿ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಬೋದು. ಮಾಡಿಸ್ಕೊಡ್ತೀವಿ ಸಾಹೇಬ್ರ. ನಾ ಯಾವಾಗ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ನಾ ಬರೀ ರೆಕಾರ್ಡ್ಸ್ ಹಿಂಗಿರ್ಬೇಕಿತ್ತು, ಹಿಂಗಾಗಿ ಅದನ್ನ ಸೋಷಿಯಲ್ ಮೀಡಿಯಾಗೆ ಯಾಕೆ ಮಾಡಕತ್ತೀವಿ ಅಂದ್ರೆ ಮುಂದೆ ಈ ಟೈಪ್ ತಪ್ಪುಗಳ ಪ್ರಮಾಣ ಕಡಿಮೆ ಆಗ್ಬೇಕು, ಚೆನ್ನಾಗಿ ಅನುಷ್ಠಾನ ಆಗ್ಬೇಕು ಅನ್ನೋದು ಒಂದು ನಿಮ್ದು ಮಂಡನೆ ಕರೆಕ್ಟ್ ಇಷ್ಟ. ನಮ್ದೊಂದು ವಿನಂತಿ ಐತಿ. ಇವತ್ತು ತಾರೀಕು 24 ಇವತ್ತು ಗ್ರಾಮ ಸಭೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಐತಿ. ಸಂಬಂಧಪಟ್ಟ ಇಲಾಖೆ ತಪ್ಪುಗಳೆಲ್ಲ ಇಲ್ಲಿ ಎತ್ತೋದಾದ್ರ ನಮ್ಮ ರೈತ ಸಮುದಾಯಕ್ಕೆ ಬಂದ್ ಆಗ್ತದ. ನೀವು ಮೊದಲ ನೋಟಿಸ್ ಕೊಟ್ಟಿರ್ತೀರಿ, ನಮ್ ಸರಿಪಡಿಸಬೇಕು. ಸಮಸ್ಯೆ ಹುಟ್ಟಾಕ ಸಮಸ್ಯೆ ಮಾಡ್ಕೊಳ್ಳೋದು ಅಲ್ಲಿದ ಬಂದಂತ ಸಮಸ್ಯೆ ಬಗೆಹರಿಸುವ ಕೆಲಸ ಕಾರ್ಯಕ್ರಮ ಐತಿ. ಇಷ್ಟು ಹೊತ್ತಿದ್ದೀರಿ, ಇಷ್ಟು ಕಾರ್ಯಕ್ರಮ ಹಿಂಗಾಗಿದಾವ, ಇಷ್ಟು ಕಾರ್ಯಕ್ರಮ ಈದಿಲ್ಲ, ಅನುಮತಿ ಇಲ್ಲ, ಈದಿಲ್ಲ ಅಂತ ಹೇಳಿ ಆ ನೌಕರರ ಮೇಲೆ ನಾವು ಬ್ಲೇಮ್ ಮಾಡ್ದಂಗ ಆಕತಿ.
PDO ಉದಾಹರಣೆಗೆ PWD ರೋಡಿನ ಬಗ್ಗೆ ಅನುಮತಿ ಪಡ್ಕೊಂಡು ಅಲ್ಲಿ ಕಾಮಗಾರಿ ಮಾಡಬೇಕಾಗಿತ್ತು. ಸಾಹೇಬ್ರಿಗೆ ಅದು ಗೊತ್ತೈತಿ, ಅದು ಉತ್ತರ ಐತಿ ತರ್ತಾರ ಅವ್ರು. ಹೀಗೆ ಅವ್ರ ಕಡೆಗೆ 19 ಕಾಮಗಾರಿಗಳ ಬಗ್ಗೆ ಹಿಂಗ್ ಮಾಡ್ಬೇಕಾಗಿತ್ತು ಅಂತ ಐತೆ. ಅವ್ರಿಗೆ ಅದು ಮೊದಲು ಹೋಗ್ಬಿಟ್ಟಿದ್ರೆ ನಮ್ಮ ಸಮಯ ತುಂಬಾ ಹಾಳ ಮಾಡ್ಕೊಳ್ಳೋದು ಬೇಡ. ತಡಿ ಸಾಹೇಬ್ರ, ನಮಗೂ ಬಿಡ್ರಿ ಮಾತಾಡಕ್ಕೆ. ತಾವೇನ್ ಹೇಳಕತ್ತೀವಿ, ಒಂದ್ ಕಡೆ ತಪ್ಪು ಅಂತ ಹೇಳ್ತೀವಿ, ಒಂದ್ ಕಡೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಒಂದ್ ಕಡೆ ತಪ್ಪು ಅಂತ ಹೇಳ್ತೀವಿ, ಒಂದ್ ಕಡೆ ಸರಿ. ಆ ಸರಿ ಮಾಡ್ಕೊಳ್ಳೋ ಕೆಲಸ ಈಗಲ್ಲ. ಅವ್ರು ಹೇಳೋದು ಏನೈತಿಲ್ರಿ, ಇದು 4 ಮಂದಿ ಹತ್ರ ಯಾಕೆ ಇಲ್ಲ ಅಂತ ಹೇಳ್ತೀವಿ. ನಮ್ ಕಷ್ಟಗಳಿಗೆ ನಾವು ಬಂದಿರ್ತೇವೆ, ನಿಮ್ ತಪ್ಪನ್ನ ಕೇಳೋಗ್ಬಿಟ್ಟದ ಅಷ್ಟೇ. ಈಗ ಕಾಮಗಾರಿಗಳ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡಕ, ಫೈಲ್ಗಳ ಚರ್ಚೆ ಮಾಡಕ ಅದಕ್ಕೆ ಸೋಷಿಯಲ್ ಆಡಿಟ್ ಅಂತಾರೆ. ಸೋಷಿಯಲ್ ಆಡಿಟ್ ಅಂದ್ರೆ ಏನಂತ ಹೇಳ್ತಾರೆ. ಇಲ್ಲ ನಾವು ಅದ 4 ಗೋಡೆ ಮಧ್ಯೆ ಅಲ್ಲೇ ವರದಿ ಕೊಟ್ಟು ಹೋಗ್ಬೋದಾಗಿತ್ತು, ಇಲ್ಲಿ ಯಾಕೆ ಬಂದು ಹೇಳಕತ್ತೇವೆ ನಾವು. ಅಲ್ಲೇ ಕೊಟ್ಟು ಹೋಗ್ತಿದ್ರೆ ಗ್ರಾಮ ಸಭೆಗೆ ಹೇಳ್ಬೇಡ್ರಿ. ಅಡಿಟ್ ಮಾಡೋ ಹೊತ್ನಾಗ ನೀವು ಒಂದು ಡಾಕ್ಯುಮೆಂಟ್ ತೆಗಿದ್ರಿ, ಅವ್ರು ತಗೊಂಡಿರ್ತಾರ, ಆದ್ರೆ ಸೇರಿಸಿರಲ್ಲ. ಇಂಥದಿಲ್ಲಪ್ಪ ಕೊಡೋದ್ರೆ ಕೊಡ್ಬೇಡ, ಸಮಯ ನಮಗೆ ವೇಸ್ಟ್ ಆಗಕ್ ಬಿಡ್ತೈತಿ. ನಾವು ಸಾರ್ವಜನಿಕ ಗ್ರಾಮ ಸಭೆ ಇದೆ, ನೀವು ಆಫೀಸಿಂದ ತಂದು ತಾಸಿಟ್ಟು ಇಲ್ಲೇ ಬರೋದ್ರೆ ನಾವೇನ್ ಮಾಡೋಣ? ನಮ್ಗೆ ಸಮಸ್ಯೆ ಅಲ್ವಾ? ಕೇಳ್ಬೋದು.